Flower country pizza. Flower country pizza. ಹಲವಾರು ರೀತಿಯ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡು ಮಕ್ಕಳನ್ನ ಈ ಶಾಲೆಗೆ ಸೇರಿಸ್ತೀರ. ಕಾರಣ ಇಷ್ಟೇ, ಮಕ್ಕಳನ್ನ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ, ಪೋಷಕರೆಲ್ಲ ನನ್ನ ಮಗ ಹುಡ್ತಾ, ನನ್ನ ಮಗಳು ಹುಟ್ಟಿದ್ಲು, ಅವಳಿಗೆ ಎಷ್ಟು ಆಸ್ತಿ ಮಾಡಬೇಕು, ಇಲ್ಲೆಷ್ಟು ಮಾಡಬೇಕು, ಅಲ್ಲೆಷ್ಟು ಮಾಡಬೇಕು, ಮೈಸೂರಲ್ಲಿ ಎಷ್ಟು ಮಾಡಬೇಕು, ಈ ಥರ ಯೋಚನೆ ಮಾಡ್ತಾ ಇದ್ದೀವಿ. ಅದು ನಾವು ಮಾಡ್ತಾ ಇರ್ತಕ್ಕಂಥ ಮೊದಲನೇ ತಪ್ಪು. ಕಾರಣ, ಮಕ್ಕಳಿಗೆ ಆಸ್ತಿ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ, ಮಕ್ಕಳನ್ನ ಆಸ್ತಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಮಕ್ಕಳನ್ನ ನೀವೇನಾದ್ರು ಆಸ್ತಿ ಮಾಡಬೇಕು ಅಂತಂದರೆ ಅವ್ರಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು. ಇವತ್ತು ನಾನೇನಾದರೂ ಮಕ್ಕಳನ್ನ ಹಚ್ಚಿ ಇಳಿಸಿ ಕ್ಲೀನರ್ ಕೆಲಸ ಮಾಡ್ಕೊಂಡು BA ಓದಿ, MA ಓದಿ, B.Ed ಮಾಡಿ, ಇವತ್ತು PhD ಮಾಡಿ ಡಾಕ್ಟ್ರೇಟ್ ಪದವಿಯನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ಪಡ್ಕೊಂಡಿದ್ದೀನಿ ಅಂದರೆ ಅದು ಬಿಕಾಸ್ ನಾನು ಕಲಿತಂಥ ಎಜುಕೇಷನ್, ನಾನು ಪಡ್ಕೊಂಡಂಥ ಶಿಕ್ಷಣ. ಶಿಕ್ಷಣಕ್ಕಿರೋಂಥ ಮೌಲ್ಯ, ಶಿಕ್ಷಣಕ್ಕಿರ್ತಕ್ಕಂಥ ವ್ಯಾಲ್ಯೂ ಈ ಜಗತ್ತಲ್ಲಿ ಯಾವುದೇ ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು, ಎರಡಕ್ಕೂ ಇಲ್ಲ. ಕಾರಣ, ಇವತ್ತು ಒಂದು ಸ್ಟ್ಯಾಚ್ಯೂ ಇನಾಗ್ರೇಷನ್ ಮಾಡಿದ್ರೆ ಸಾವಿರಾರು ಜನ ಭಿಕ್ಷುಕರು ಉತ್ಪತ್ತಿ ಆಯ್ತಾರೆ. ಒಂದು ದೇವಸ್ಥಾನ ಇನಾಗ್ರೇಷನ್ ಮಾಡಿದ್ರೆ ಸಾವಿರಾರು ಜನ ಭಿಕ್ಷುಕರು ಉತ್ಪತ್ತಿ ಆಯ್ತಾರೆ. ಅದೇ ಒಂದು ಶಾಲೆಯನ್ನು ತೆರೆದ್ರೆ ಸಾವಿರಾರು ಜನ ವಿದ್ವಾಂಸರು ಉತ್ಪತ್ತಿ ಆಯ್ತಾರೆ, ಸಾವಿರಾರು ಜನ ಇಂಟಲೆಕ್ಚುವಲ್ ಪರ್ಸನ್ಗಳು ಉತ್ಪತ್ತಿ ಆಯ್ತಾರೆ, ಭವಿಷ್ಯದ ರೂವಾರಿಗಳು ಉತ್ಪತ್ತಿ ಆಯ್ತಾರೆ. ಹಾಗಾಗಿ ಪೋಷಕರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕರು ಸಾಮಾನ್ಯ ಹಳ್ಳಿಗಾಡಿನಿಂದ ಬಂದು ಮಕ್ಕಳನ್ನ ಸೇರಿಸಿದಂಥವರೇ ಆಗಿದ್ದೀರಿ. ನನ್ನ ತಂದೆ ತಾಯಿ ಕೂಡ, ನಮ್ಮಪ್ಪ ಎಳ್ನೀರು ಮಾರ್ತಾಯಿದ್ದ, ನನ್ನ ತಾಯಿ ಹಸು ಮೇಯಿಸ್ತಾ ಇದ್ಲು. ಅವರು ನನಗೆ ಆಸ್ತಿ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದರೆ ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಯ್ತಿರಲಿಲ್ವೇನೋ. ಸೊ ಅವರು ನನ್ನನ್ನು ಸಮಾಜಕ್ಕೆ ಆಸ್ತಿ ಮಾಡಿದ್ರು. ಸೊ ಹಾಗಾಗಿ ಇವತ್ತು ನಾನು ನಿಮ್ಮ ಕಣ್ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಮಕ್ಕಳುಗಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಎಜುಕೇಷನ್ ಶಿಕ್ಷಣವನ್ನು ಕೊಡಿಸ್ತೀವಿ, ಆದರೆ ಮಕ್ಕಳುಗಳಿಗೆ ಸಂಸ್ಕಾರ ಕಲಿಸೋದನ್ನ ಮರಿತಾ ಇದ್ದೀವಿ. ಕಾರಣ, ನನ್ನ ಮಗ AC ಆಗಬೇಕು, ನನ್ನ ಮಗ DC ಆಗಬೇಕು, ಇದು ಮಾತ್ರ ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ. ಆದರೆ ನಾವು ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಕಲ್ಚರ್, ಸಂಸ್ಕಾರ ಕಲಿಸೋದನ್ನ ಮರಿತಾ ಇದ್ದೀವಿ. ಸಂಸ್ಕಾರ ಕಲಿಸಿದ್ರೆ ಇವತ್ತು ನಮ್ಮ ಸಮಾಜ ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ AC DC ಆಯ್ತಾನೆ ಅಂತ ಹೇಳಿ ಏನೇನಿದೆ ಎಲ್ಲನೂ ಮಾರಿ ಪಣಕ್ಕಿಟ್ಟು ತಂದೆ ತಾಯಿ ಅವನ್ನ ಓದಿಸಿ AC DC ಮಾಡ್ತಾನೆ. ಕಡೆಗೆ ಆತ ತಂದೆ ತಾಯಿಗಳನ್ನ ತಗೋಗಿ ವೃದ್ಧಾಶ್ರಮಗಳಿಗೂ ಅನಾಥಾಶ್ರಮಗಳಿಗೂ ಸೇರಿಸ್ತಾ ಇದ್ದಾನೆ. ಯಾಕಿದು? ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ವಾರಕ್ಕೊಮ್ಮೆ 1-2 ವೃದ್ಧಾಶ್ರಮಗಳು ಪ್ರಾರಂಭ ಆಗ್ತಾ ಇದೆ. ಕಾರಣ, ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಾ ಇಲ್ಲ. ಕೇವಲ ಅವ್ರ ತಲೆಯಲ್ಲಿ ನೀನು ಪದವಿಗಳನ್ನ ತಗೋ ಅಂತ ಸ್ಟ್ರೆಸ್ ಆಗ್ತಾ ಇದ್ದೀವಿ. ಪದವಿನೂ ಅಷ್ಟೇ ಮುಖ್ಯ. ಪದವಿಯಿಂದ ಆಚೆಗೆ ಮಕ್ಕಳಿಗೆ ಸಂಸ್ಕಾರ ಬಹಳ ಮುಖ್ಯ. ಹಾಗಾಗಿ ಇವತ್ತು ಅತಿಯಾಗಿ ಹೆಚ್ಚುತ್ತಾ ಇರ್ತಕ್ಕಂಥ ಅನಾಥಾಶ್ರಮ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಮೊದಲು ನಮ್ಮ ತಂದೆ ತಾಯಿಗಳನ್ನ ಯಾರು ನಾವು ಚೆನ್ನಾಗಿ ನೋಡ್ಕೋತೀವೋ ಆಗ ಮಾತ್ರ ನಾವು ಕಲ್ತಿರ್ತಕ್ಕಂಥ ವಿದ್ಯೆಗೆ ಮತ್ತು ನಾವು ಬದುಕ್ತಾ ಇರ್ತಕ್ಕಂಥ ಸಮಾಜಕ್ಕೆ ನಾವು ಗೌರವವನ್ನು ಕೊಟ್ಟಂಗೆ ಆಗ್ತದೆ ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸಕ್ಕೆ ಬಯಸ್ತೀನಿ. ನಮಗೆ ಶಿಕ್ಷಣನೇ ಪಡ್ಕೊಳ್ಳಾರ್ದಂಥ ಸ್ಥಿತಿಲಿ ನಾವು ಇದ್ದಾಗ, ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸನ್ನಿಧಿ, ಪಾಪ ಪುಣ್ಯಾತ್ಮ ಫಾದರ್ ತೀರೋಗ್ಬಿಟ್ಟಿದ್ದಾರೆ, ಫಾದರ್ KV ಜೋಸೆಫ್ ಅಂತ. ಅವ್ರೇನಾರ ಇವತ್ತು ಸನ್ನಿಧಿಯಲ್ಲಿ ಫಾದರಾಗಿ ಬಂದಿಲ್ಲ ಅಂತ ಹೇಳಿದರೆ, ಅವ್ರು ನನಗೆ ಶಿಕ್ಷಣವನ್ನು ಕೊಡಿಸಿಲ್ಲ ಅಂತ ಹೇಳಿದರೆ, ಇವತ್ತು ನಾನು ಎಲ್ಲೋ ಒಂದು ಕಡೆ ಕುರಿನೋ ದನನ ಮೇಯಿಸ್ಕೊಂಡು ಜಟ್ಟಿ ಉಂಡಿಲಿ ಇರಬೇಕಾಯ್ತು. ಆ ಪುಣ್ಯಾತ್ಮ ನನಗೆ ಎಜುಕೇಷನ್ ಕೊಡಿಸೋದ್ರಿಂದ ನಾನು ಇವತ್ತು ಬಂದು
ನನ್ನೂರಲ್ಲಿ ನನ್ನೂರು ಶಾಲೆಯಲ್ಲಿ ಮುಖ್ಯ ಅತಿಥಿಗಾಗಿ ಬಂದಿದ್ದೀನಿ ಅಂದರೆ ಅದು ನನಗೆ ಇವತ್ತು ಹೆಮ್ಮೆಯ ವಿಚಾರ. ಎಲ್ಲರೂ ಮಾಡಬೇಕಾದ್ದು ಇಷ್ಟೇ. ನಾನಿರೋ ಜಾಗದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಮುಂದೆ ಏನು ಮಾಡಬೇಕು. ಹಿಂದೆ ನಮಗೊಂದು ಗಾದೆ ಮಾತಿತ್ತು, ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಅಂತ. ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು. ಇವತ್ತಿನ ಮಕ್ಕಳಿಗೆ ಮುಂದೆ ಗುರಿನೂ ಇಲ್ಲ, ಹಿಂದೆ ಸರಿಯಾದಂಥ ಗುರುನೂ ಇಲ್ಲ. ಮೌಲ್ಯಯುತವಾದ ಶಿಕ್ಷಣನೂ ಕೊಡ್ತಾ ಇಲ್ಲ. ಮಕ್ಕಳು ಸರಿಯಾದ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶನೂ ಆಗ್ತಾ ಇಲ್ಲ. ಇದರಿಂದ ಸಮಾಜ ಒಂದು ವ್ಯವಸ್ಥಿತವಾಗಿ ಕೆಳಿತೈತೆ ಅನ್ನೋದೊಂದು ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಆತಂಕ. ಹಾಗಾಗಿ ದಯಮಾಡಿ ಪೋಷಕರೇ, ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಇವತ್ತಿನ ಮಕ್ಕಳು ಭಾಳ ಸೂಕ್ಷ್ಮ ಜೀವಿಗಳು. ನೀವು ಅವ್ರ ಇಚ್ಛೆ ಪಟ್ಟಂಥ ಯಾವುದೇ ಅವರ ಆಯ್ಕೆಗೆ ಬಿಟ್ಟಂತಹ ಶಿಕ್ಷಣವನ್ನು ನೀವು ಕೊಡಿಸಿದ್ದೇ ಆದರೆ ಅವ್ರ ಬದುಕನ್ನು ಕೊಟ್ಕೊಳ್ಳಿಕ್ಕೆ ಅವ್ರ ಇಚ್ಛೆ ಪಟ್ಟಂಥ ಶಿಕ್ಷಣ